ಎಲ್ಲರಿಗೂ ನಮಸ್ಕಾರ. ನಾವು ಹಿಂದೆ ಉದ್ದೇಶಿಸಿರುವಂತೆ ಭಗವದ್ಗೀತೆಯ 2 ಶ್ಲೋಕವನ್ನು ಹೇಳ್ತಾ ಹೋಗೋಣ. ಇವತ್ತು ಈಗ ಅರ್ಜುನ ವಿಷಾದ ಯೋಗದ 2 ಮತ್ತು 3ನೇ ಶ್ಲೋಕವನ್ನು ಹೇಳೋಣ. ಒಂದು ಸ್ವಲ್ಪ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಹಿಂದೆ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಬೇಕು ಅಂತ ಶುರು ಮಾಡಿದ್ದ. ಧೃತರಾಷ್ಟ್ರ ಕೇಳ್ತಾ ಇದ್ದ, ಏನಪ್ಪ ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ ಹೇಳುನ ಅಂತ ಹೇಳಿದ್ದ. ಅದನ್ನು ಮುಂದುವರಿದ ಭಾಗವಾಗಿ ಸಂಜಯ ಹೇಳ್ತಾನೆ 2ನೇ ಶ್ಲೋಕದಲ್ಲಿ, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್ ಅಂತ ಹೇಳ್ತಾನೆ. ಏನಂದರೆ, ವ್ಯೂಹಾಕಾರವಾಗಿ ಸೈನ್ಯಗಳು ರಚನೆಯಾಗಿದೆ. 2 ಕಡೆಯವರು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ನಿಂತಿದ್ದಾರೆ. ಪಾಂಡವರು ಕೌರವರು ಕುರುಕ್ಷೇತ್ರದಲ್ಲಿ ಇಬ್ಬರು ತಮ್ಮ ತಮ್ಮ ಸೈನ್ಯವನ್ನು ವೀಕ್ಷಣೆ ಮಾಡ್ಕೋತಾ ಇದ್ದಾರೆ. ಅವರವರು ಆಯಕಟ್ಟಿನಲ್ಲಿ ರಥಿಗಳು ಮಹಾರಥಿಗಳು ಆಯಕಟ್ಟಿನಲ್ಲಿ ನಿಂತುಕೊಂಡು ತಮ್ಮ ಸೈನ್ಯದ ವೀಕ್ಷಣೆಯನ್ನು ತಮ್ಮ ಸೈನ್ಯದ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮಗನಾದ ದುರ್ಯೋಧನ ತನ್ನ ರಥವನ್ನು ನಡೆಸ್ಕೊಂಡು ಆಚಾರ್ಯರ ಬಳಿ ಹೋಗ್ತಾ ಇದ್ದಾನೆ. ಇಲ್ಲಿ ಆಚಾರ್ಯರು ಯಾರಪ್ಪ ಅಂದರೆ ದ್ರೋಣಾಚಾರ್ಯರು. ಇಬ್ಬರಿಗೂ ಆಚಾರ್ಯರು, ಪಾಂಡವರಿಗೂ ಯುದ್ಧ ನೀತಿ ಶಸ್ತ್ರಗಳನ್ನು ಕಲಿಸ್ಕೊಟ್ಟವರು. ಅದೇ ರೀತಿಯಲ್ಲಿ ಕೌರವರಿಗೂ ಅದೇ ವಿಶ್ವಾಸದಿಂದ ನಿರ್ವಂಚನೆಯಿಂದ ಕಲಿಸಿದವರು. ಇದರಲ್ಲಿ ಅವರಿಗೆ ಇಷ್ಟು ಜನ ಶಿಷ್ಯರಲ್ಲಿ 100 ಜನ ಶಿಷ್ಯರು ಕೌರವರು, 5 ಜನ ಶಿಷ್ಯರು ಪಾಂಡವರು. ಇಷ್ಟು ಜನರಲ್ಲಿ 105 ಜನದಲ್ಲಿ ತುಂಬ ಪ್ರಿಯವನಾದ ಶಿಷ್ಯ ಯಾರಪ್ಪ ಅಂದರೆ ಅರ್ಜುನನ್ ಕಂಡ್ರೆ ಅವರ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚು ಪ್ರೀತಿ. ಅವರು ಅಶ್ವತ್ಥಾಮನ್ನೇ ಅತ್ಯುತ್ತಮ ಶ್ರೇಷ್ಠ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ ಅನ್ಕೋಬಹುದಾಗಿತ್ತು. ಆದರೆ ಅವರು ಅರ್ಜುನನ್ನ ಮಾಡ್ತೀನಿ ಅಂತ ಪಣ ತೊಟ್ಟು ಅರ್ಜುನನ್ನ ಪ್ರಪಂಚದ ಶ್ರೇಷ್ಠ ಧನುರ್ಧರನಾಗಿ ಮಾಡ್ತಾರೆ. ಹಾಗಾಗಿ ದ್ರೋಣಾಚಾರ್ಯರಿಗೆ ಅರ್ಜುನನ್ ಕಂಡ್ರೆ ಬಹಳ ಪ್ರೀತಿ. ಇದನ್ನು ಕಂಡು ದುರ್ಯೋಧನನಿಗೆ ಎಲ್ಲೋ ಒಂದು ಸ್ವಲ್ಪ ಮತ್ಸರನೋ ಅನುಮಾನ. ಇಂಥ ಪ್ರೀತಿ ಪಾತ್ರನಾದ ಅರ್ಜುನ ಎದುರುಗಡೆ ಇರಬೇಕಾದ್ರೆ ದ್ರೋಣಾಚಾರ್ಯರು ಎಷ್ಟು ಸರಿಯಾಗಿ ಯುದ್ಧ ಮಾಡಬಲ್ಲರೋ ಅನ್ನೋ ಒಂದು ಅನುಮಾನ. ಅದನ್ನು ಬಗೆಹರಿಸ್ಕೋಬೇಕು. ಮತ್ತು ದ್ರೋಣಾಚಾರ್ಯರಿಗೆ ಒಂದು ಸ್ವಲ್ಪ ಶತ್ರು ಭಾವನೆಯನ್ನು ಮೂಡಿಸ್ಬೇಕು ವಿರೋಧಿ ಪಾಂಡವರ ಮೇಲೆ. ಆ ಒಂದು ದೃಷ್ಟಿಯಿಂದ ಇಟ್ಕೊಂಡು ಮೊದಲು ರಾಜ ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ಬಂದೇನು ಹೇಳ್ತಾನೆ, ಪಶ್ಯತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅಂತ ಹೇಳ್ತಾನೆ 3ನೇ ಶ್ಲೋಕದಲ್ಲಿ. ಏನಪ್ಪ ನೋಡಿ ಆಚಾರ್ಯರೇ, ನಿಮ್ಮ ಶಿಷ್ಯರು ಎಂತಹ ವ್ಯೂಹವನ್ನು ರಚಿಸಿದ್ದಾರೆ. ಯಾರ ನೇತೃತ್ವದಲ್ಲಿ? ದ್ರುಪದನ ಮಗನಾದ ದುಷ್ಟದ್ಯುಮ್ನನ ನೇತೃತ್ವದಲ್ಲಿ ವ್ಯೂಹವನ್ನು ರಚಿಸಿದ್ದಾರೆ. ದ್ರುಪದ ಯಾರು? ನಿಮ್ಮ ಕಡುವೈರಿ. ಅವನು ದುಷ್ಟದ್ಯುಮ್ನನ ನಿಮ್ಮ ಒಂದು ಸಂಹಾರಕ್ಕೇನೆ ಯಜ್ಞ ಮಾಡಿ ಪಡೆದಿರತಕ್ಕಂತಹವನು. ಅಂತಹವನಿಂದ ರಚಿಸಲ್ಪಟ್ಟ ಒಂದು ವ್ಯೂಹವನ್ನು ನೋಡಿ. ಇದರಲ್ಲಿ ಏನಪ್ಪ ಅಂದರೆ, ಪ್ರೀತಿಗಿಂತ ದ್ವೇಷ ಜಾಸ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶ. ದ್ರೋಣಾಚಾರ್ಯರಿಗೆ ಒಂದು ದ್ವೇಷ ಹೊತ್ತಿಸ್ಬೇಕು. ನೋಡಿ, ನಿಮ್ಮ ಕಡು ವೈರಿಯನ್ನು ಇಟ್ಕೊಂಡು ಅವರು ನಿಮ್ಮನ್ನು ಸಾಯಿಸಕ್ಕೆ ಅಂತಲೇ ಹುಟ್ಟಿರುವಂತಹ ದುಷ್ಟದ್ಯುಮ್ನನ್ನು ಇಟ್ಕೊಂಡು ವ್ಯೂಹವನ್ನು ನಡೆಸಿದ್ದಾರೆ. ಅವರನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಯೋಚನೆ ಮಾಡಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದು ದ್ರೋಣಾಚಾರ್ಯರಿಗೆ ಹೇಳ್ತಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಮುಂದಿನದನ್ನು ನಾಳೆ ನೋಡೋಣ. ನಮಸ್ಕಾರ.